ಓಕೆ, ಸೊ ಪ್ರೀವಿಯಸ್ ಎಕ್ಸೆಲ್ ಶೀಟ್ ಅಲ್ಲಿ ಏನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದ್ವೋ ಅದನ್ನ ಕಟ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಕಾಣಿಸ್ತಿದೆ ಅಲ್ವಾ ಸ್ಕ್ರೀನ್? ಓಕೆ, ಸೊ ಇದರಲ್ಲಿ ಈಗ ನಾವು ಫಿಸಿಯಬಲ್ ರೀಜನ್ ಯಾವ್ದಾದಕ್ಕೆ ಅಥವಾ ಯಾವ ಪಾಯಿಂಟ್ಗೆ ಅಥವಾ ಯಾವ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಗೆ ಜಾಯಿನ್ ಆಗಿದೆಯೋ ಆ ಪಾಯಿಂಟ್ಸ್ ನಾವು ಬರ್ಕೊಳ್ತಿದೀವಿ. ಸೊ ಎಷ್ಟು ಕಾರ್ನರ್ ಪಾಯಿಂಟ್ಸ್ ಇದೆ ಅಂತ ಹೇಳಿದ್ರೆ ವಿ ಹ್ಯಾವ್ 6 ಕಾರ್ನರ್ ಪಾಯಿಂಟ್ಸ್, ದಟ್ ಈಸ್ 0 E H I J B, ರೈಟ್? ಸೊ ಈಗ 6 ಕಾರ್ನರ್ ಪಾಯಿಂಟ್ಸ್ ಇದೆ. ಜಸ್ಟ್ ನಾವು ಇಲ್ಲಿ ಬರ್ಕೊಳ್ಳೋಣ ಎಷ್ಟು ಕಾರ್ನರ್ ಪಾಯಿಂಟ್ಸ್ ಇದೆ. 6 ಕಾರ್ನರ್ ಪಾಯಿಂಟ್ಸ್. ಸೊ 0, ನೆಕ್ಸ್ಟ್ E H I J B. ಓಕೆ, ಸೊ ಇಷ್ಟು ಕಾರ್ನರ್ ಪಾಯಿಂಟ್ಸ್ ಇದೆ. ಅಂದ್ರೆ ಇಷ್ಟು ಕಾರ್ನರ್ ಪಾಯಿಂಟ್ಸ್ ಗೆ ಆ ಫಿಸಿಯಬಲ್ ರೀಜನ್ ಏನ್ ನಾವು ಸೆಲೆಕ್ಟ್ ಮಾಡಿದೀವೋ ಅದು ಅಟ್ಯಾಚ್ ಆಗಿದೆ. ಓಕೆ, ಸೊ ಎಲ್ಲಾ ಕನ್ಸ್ಟ್ರೈನ್ಸ್ ಅಷ್ಟೇ ಆ ರೀಜನ್ ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು optimize the value based on this feasible region, and also we have to calculate the value of the objective function based on this feasible region, and also by considering the corner points. So therefore we have a 6 corner points, that is 0 E H I J B. Okay, so now let's find out the x1 values and x2 values for these coordinates, that is these corner points. Okay, ಈಗ 0 ಗೆ ನಾವು ಕಾರ್ನರ್ ಪಾಯಿಂಟ್ ಅಥವಾ ಕೋಆರ್ಡಿನೇಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತ ಹೇಳಿದ್ರೆ x1 ವ್ಯಾಲ್ಯೂ ಇಸ್ ಆಲ್ಸೋ 0 ಅಂಡ್ x2 ವ್ಯಾಲ್ಯೂ ಇಸ್ ಆಲ್ಸೋ 0, ಅಂಡ್ ಆಲ್ಸೋ ದ ಆಬ್ಜೆಕ್ಟಿವ್ ಫಂಕ್ಷನ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೂ 0ನೇ ಬರುತ್ತೆ. ದ ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್ ಇಸ್ ಆಲ್ಸೋ 0. ಈಗ ನೆಕ್ಸ್ಟ್ ನೀವು ಏನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೀವು ಬುಕ್ ಅಲ್ಲಿ ಮಾಡಿದ್ರೋ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಅಂದ್ರೆ ಕ್ಲಿಯರ್ ಆಗಿ ವ್ಯಾಲ್ಯೂಸ್ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬಹುದು. ಓಕೆ, ಸೊ ಈಗ ನೋಡಿ ಇ ಅನ್ನೋದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಲ್ಲ, ಯಾಕಂದ್ರೆ ಆಕ್ಸಿಸ್ ಮೇಲೆ ನಾವು ಮಾರ್ಕ್ ಮಾಡಿರೋದ್ರಿಂದ ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬಹುದಲ್ವಾ. ಸೊ ಈಗ x1 ವ್ಯಾಲ್ಯೂ ಏನು, x2 ವ್ಯಾಲ್ಯೂ ಏನು? ಹೀಗೆ x1 ವ್ಯಾಲ್ಯೂ 0, x2 ವ್ಯಾಲ್ಯೂ 1 ಸರ್. ಸೊ ಈ ಪಾಯಿಂಟ್ ಅಂದ್ರೆ ಈ ಪಾಯಿಂಟ್ ನ ನಾವು ಮಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ x1 ವ್ಯಾಲ್ಯೂ 0ನೇ ಆಗಿರಬೇಕು, x2 ವ್ಯಾಲ್ಯೂ ಬಂದ್ಬಿಟ್ಟು 1 ಆಗಿರಬೇಕು, ಪ್ಲಸ್ 1 ಆಗಿರಬೇಕು. ಸೊ ದೇರ್ ಫಾರ್ ದ ಕಾರ್ನರ್ ಪಾಯಿಂಟ್ ಇ ದ ಕೋಆರ್ಡಿನೇಟ್ಸ್ ಆರ್ x1 ವ್ಯಾಲ್ಯೂ ಇಸ್ 0 ಅಂಡ್ x2 ವ್ಯಾಲ್ಯೂ ಇಸ್ 1 ಅಂತ ಹೇಳ್ಬಿಟ್ಟು ನಾವು ಕೊಡಬಹುದು. ಸೊ ದೇರ್ ಫೋರ್ ಹಿಯರ್ ದ x1 ವ್ಯಾಲ್ಯೂ ಇಸ್ 0 ಅಂಡ್ x2 ವ್ಯಾಲ್ಯೂ 1 ಅಲ್ವಾ? ಕರೆಕ್ಟ್ ಇದೆ ತಾನೆ? Okay, now let's substitute this x1 value and x2 value for this objective function, that is 5 into what is the x1 value? 0, right? Next plus according to the objective function, then 4. Okay, then 4 into x2 value is 1, right? Okay, now let's simplify this. 5 into 0 0 plus 4 into 1 0. 4, right? 4. Now we will get 4. What is the value of the objective function for the corner point E? 4 ಬಂದಿದೆ. ಓಕೆ, ಸೊ ಇಷ್ಟು ಕ್ಲಿಯರ್ ಆಯ್ತಾ? yes sir. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ ಬಂದ್ಬಿಟ್ಟು H ಇದೆ, H I J. ಓಕೆ, ಸೊ ಇಲ್ಲಿ ನೋಡಿ ಕಾರ್ನರ್ ಪಾಯಿಂಟ್ H ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬಹುದಾ? yes sir. ಏನು x1 ವ್ಯಾಲ್ಯೂ 1 ಸರ್. x1 ವ್ಯಾಲ್ಯೂ 1 ಅಂಡ್ x2 ವ್ಯಾಲ್ಯೂ ಏನು 2 ಅಂತ ಹೇಳ್ಬಿಟ್ಟು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬಹುದು. ಸೊ ಫಸ್ಟ್ ಇದನ್ನ ನಾವು ಹಾಕೊಂಡ್ಬಿಡೋಣ, ಮತ್ತೆ ಕ್ಯಾಲ್ಕುಲೇಷನ್ ಬೇಕಾದ್ರೆ ಮಾಡೋಣ, ಅದು ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಅಂತ ನೋಡೋಣ. ಓಕೆ, ಸೊ h ಗೆ ಕಾರ್ನರ್ ಪಾಯಿಂಟ್ x1 ವ್ಯಾಲ್ಯೂ ಏನು 1 ಅಲ್ವಾ, x2 ವ್ಯಾಲ್ಯೂ 2. ಓಕೆ, ಸೊ 2. Okay, now let's substitute this x1 value and x2 value for the objective function, that is 5 into x1 value is 1 plus 4 into x2 value is 2. Then we have to simplify this value, that is 5 into 1 5 plus 4 into 2 8. Then how much we will get? 13 sir. The value of the objective function based on the corner point H, that is 13. Okay, clear ಆಯ್ತಾ? Yes sir. Okay, yes, next ಕಾರ್ನರ್ ಪಾಯಿಂಟ್ ಯಾವುದು? H. ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡ್ಕೋಬಹುದಾ? yes sir. Yes sir. ಕಾರ್ನರ್ ಪಾಯಿಂಟ್ I ಅಲ್ವಾ? ಓಕೆ, ಕಾರ್ನರ್ ಪಾಯಿಂಟ್ I x1 ವ್ಯಾಲ್ಯೂ ಏನು x2 ವ್ಯಾಲ್ಯೂ ಅಂತ ಕ್ಲಿಯರ್ ಆಗಿ ಮಾರ್ಕ್ ಮಾಡಿದಿರಲ್ವಾ ನಿಮ್ಮ ಗ್ರಾಫ್ ಅಲ್ಲಿ?
Yes, sir. ಇದೆ x1 ವ್ಯಾಲ್ಯೂನು 2 x2 ವ್ಯಾಲ್ಯೂನು 2 ಅಲ್ವಾ? Yes, sir. ಓಕೆ, ಸೊ ಈಸಿಯಾಗಿ ನಾವು x1 ವ್ಯಾಲ್ಯೂಸ್ ಮತ್ತು x2 ವ್ಯಾಲ್ಯೂಸ್ ಮಾಡ್ಕೋಬಹುದು. ಸೊ ಇದು ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ಈಸಿಯಾಗಿ ಕೊಟ್ಟಿದ್ದಾರೆ. ಸೊ ನೌ ಲೆಟ್ಸ್ ಸಬ್ಸ್ಟಿಟ್ಯೂಟ್ ದಿಸ್ x1 values and x2 values for the objective function, that is 5 into x1 value is 2, then plus 4 into x2 value is also 2. Then we have to simplify this value. 5 into 2, 10 plus 8, sir. okay, now we will get 18. the total 18. The objective value of corner point I is nothing but 18. Okay, clear ಆಯ್ತಾ? Okay, so next corner point ಯಾವುದು? J, sir. Okay, Yes, sir. J ಐಡೆಂಟಿಫೈ ಮಾಡಬಹುದಾ ಕ್ಲಿಯರ್ ಆಗಿ ನಿಮ್ಮ ಗ್ರಾಫ್ ಅಲ್ಲಿ? Yes, sir. ವ್ಯಾಲ್ಯೂ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ವಾ? 3 ಬರುತ್ತೆ ಸರ್. x1 ವ್ಯಾಲ್ಯೂ 3 and x2 ವ್ಯಾಲ್ಯೂ 1.5. 1.5 ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆಯಾ 1.5 ಹತ್ರ? Yes, sir. ಓಕೆ, ಸೊ I ಗೆ x1 ವ್ಯಾಲ್ಯೂ 3 ನಾ? Yes, sir. ಓಕೆ, x2 ವ್ಯಾಲ್ಯೂ 1.5. 1.5 ಅದು ಕ್ಲಿಯರ್ ಆಗಿ ಮೆನ್ಷನ್ ಆಗಿದ್ರೆ ಓಕೆ. ಓಕೆ, ಸೊ ನೆಕ್ಸ್ಟ್ 5 into what is the x1 value? 3 plus 4 Plus 4 into 0.5 then we have to simplify this. 15 plus 1.5 6 okay is equal to 21. get 21. So what is the objective function value? 21 ಆಗಿದೆ. ಸೊ ಈಗ ಈ ಪ್ರಾಬ್ಲಮ್ ಅಲ್ಲಿ ಈಸಿಯಾಗಿ ಕೊಟ್ಟಿರೋದ್ರಿಂದ ನಾವು ಅಂದ್ರೆ ಪಾಯಿಂಟ್ ಔಟ್ಸ್ ಅಥವಾ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಕ್ಲಿಯರ್ ಆಗಿ ಕೊಟ್ಟಿರೋದ್ರಿಂದ ಐಡೆಂಟಿಫೈ ಮಾಡ್ಕೊಬೇಕು x1 ವ್ಯಾಲ್ಯೂಸ್ ಯಾವುದು, x2 ವ್ಯಾಲ್ಯೂಸ್ ಯಾವುದು ಅಂತ. ಓಕೆ, ಸೊ ಈಗ ಲಾಸ್ಟ್ ಯಾವ್ದಿದೆ? ಕಾರ್ನರ್ ಪಾಯಿಂಟ್ ಬಿ. ಓಕೆ, ಸೊ ಕಾರ್ನರ್ ಪಾಯಿಂಟ್ ಬಿ ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬಹುದಲ್ವಾ? x1 ವ್ಯಾಲ್ಯೂ x1 ವ್ಯಾಲ್ಯೂ ಏನಿದೆ? 4. x1 4 value 0. Okay, so x1 value 4 alva, x1 value 4 and x2 value is 0. Now let's 0. substitute 5 into 4 plus 4 into 0. Next 20 plus 20, sir. 20. ಓಕೆ, ಸೊ 20 ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಈಗ ಈಸಿಯಾಗಿ ನಾವು ಆಪ್ಟಿಮಲ್ ವ್ಯಾಲ್ಯೂ ಯಾವ್ದು ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ಕೋಬಹುದು. ಬಿಕಾಸ್ ಇಲ್ಲಿ ಮ್ಯಾಕ್ಸಿಮೈಸೇಷನ್ ಅಂತ ಕೊಟ್ಟಿದಾರ, ಮಿನಿಮೈಸೇಷನ್ ಅಂತ ಕೊಟ್ಟಿದಾರ? ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ಬಿಟ್ಟು ಕೊಟ್ಟಿರೋದ್ರಿಂದ ನಾವು ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡ್ಕೋಬೇಕಾ, ಮಿನಿಮಮ್ ಸೆಲೆಕ್ಟ್ ಮಾಡ್ಕೋಬೇಕಾ? ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಇದರಲ್ಲಿ? 21. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ದ ಆಬ್ಜೆಕ್ಟಿವ್ ಫಂಕ್ಷನ್ ಇಸ್ ಟು ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ಬಿಟ್ಟು ಇದೆ. ಅದಕ್ಕೆ ದ ಆಪ್ಟಿಮಲ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ 21. ಓಕೆ, ಸೊ ಇಲ್ಲಿ ನಾವು ಸೊಲ್ಯೂಷನ್ ಕೊಡೋಣ ಫೈನಲ್ ಆಗಿ. The optimal value for this illustration is rupees 21 for the corner point ಯಾವುದು? J. ಈಗ ಫೈನಲ್ ಆಗಿ ಈ ಆನ್ಸರ್ ನ ನೀವು ಕೊಡಬಹುದು. ಓಕೆ, ಸೊ ಇಷ್ಟನ್ನ ಬರ್ಕೊಳ್ಳಿ. ನಾನು ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಏನಮ್ಮ? ಸ್ಟೆಪ್ 6 ಸರ್ ಇದು ಈಗ ಸ್ಟೆಪ್ 1 ಇಂದ ಸ್ಟೆಪ್ 6 ವರೆಗೂ ಕಂಪ್ಲೀಟ್ ಆಗಿ ನಾನು ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡ್ಸಿದ್ನಲ್ವಾ? ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ಎಲ್ಲ ಮಾಡ್ಸಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ನೀವು ಸ್ಟೆಪ್ ಅಂಡರ್ ಅಲ್ಲೇ ಬರ್ಕೊಳ್ಳಿ, ಯಾವ ಸ್ಟೆಪ್ ಅಲ್ಲಿ ಅದು ಬೇಕಾಗುತ್ತೋ ಆ ಸ್ಟೆಪ್ ಅಲ್ಲಿ ಬರ್ಕೊಳ್ಳಿ. ಓಕೆ, ಬರ್ಕೊಂಡಿದ್ದೀರಾ? ನಾನೀಗ ತೋರಿಸ್ಕೊಡ್ತೀನಿ. ನೀವು ಮಾಡ್ಕೊಳ್ತೀರಾ ವರ್ಕಿಂಗ್ ನೋಟು? ಓಕೆ, ವರ್ಕಿಂಗ್ ನೋಟ್ ಮಾಡಿ ನಾನು ಒಂದು ಹೇಳ್ಕೊಡ್ತೀನಿ. ಯಾಕಂತ ಹೇಳಿದ್ರೆ ವರ್ಕಿಂಗ್ ನೋಟ್ ಮಾಡುವಾಗ ಪಕ್ಕ ಡೌಟ್ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಇನ್ಫಾರ್ಮೇಶನ್ ಸಫಿಶಿಯಂಟ್ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇನ್ನೊಂದು ನೀವು ಮಾಡಿ, ಇನ್ನೊಂದು ನಾನು ಮಾಡ್ಕೊಡ್ತೀನಿ. ಓಕೆ ಸರ್, ಸರಿಯಾಗಿ ಮಾಡ್ಲೇಬೇಕಾ ಸರ್ ಎಲ್ಲ ಪ್ರಾಬ್ಲಮ್ಸ್ಗೂ? ಏನಮ್ಮ?
ಸೊ 3 ಇಂಟರ್ಸೆಕ್ಟಿಂಗ್ ಪಾಯಿಂಟ್ಗೆ ಆಲ್ರೆಡಿ ನೀವು ಆನ್ಸರ್ಸ್ ನ ಹಾಕಿದ್ದೀರಾ. ಅದು ಕರೆಕ್ಟಾ ಇಲ್ವಾ ಅಂತ ಹೇಳ್ಬಿಟ್ಟು ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಈಗ 3 ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಯಾವ್ದಾದ್ರು ನಮಗೆ ಡೌಟ್ ಇರೋದು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಂತ ಹೇಳಿದ್ರೆ HIJ ಅಲ್ವಾ, ಇದೆ ಅಲ್ವಾ 3 ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್. ಓಕೆ, ಇಲ್ಲಿದೆ HIJ. ಓಕೆ, ಈ 3 ಪಾಯಿಂಟ್ಸ್ ಅಲ್ಲೂ ಯಾವ್ದನ್ನ ಮಾಡೋಣ? ಜೆ ಮಾಡೋಣ ಸರ್. ಜೆ ಎಲ್ಲಿದಮ್ಮ? ಅದು HIJ ಅಲ್ವಾ. ಓಕೆ, ನೋಡಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಜೆ ಅನ್ನೋದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೊ ಈಗ ಈ ಜೆ ಅನ್ನೋ ಲೈನ್ ಇದೆ ಅಲ್ವಾ, ಸೊ ಈ ಜೆ ಅನ್ನೋ ಲೈನ್ ಇಂಟರ್ಸೆಕ್ಟಿಂಗ್ ಆಗಿದೆ ತಾನೆ, ಅದಕ್ಕೆ ನಾವು ಪಾಯಿಂಟ್ ಔಟ್ ಮಾಡಿರೋದು. ಯಾವ ಯಾವ ಲೈನ್ಸ್ ಇಂಟರ್ಸೆಕ್ಟಿಂಗ್ ಆಗಿದೆ? ಒಂದು ಬ್ಲೂ ಕಲರ್ ಲೈನ್, ಇನ್ನೊಂದು ಆರೆಂಜ್ ಕಲರ್ ಲೈನ್ ಅಲ್ವಾ. ಓಕೆ, ಈ ಬ್ಲೂ ಕಲರ್ ಲೈನ್ ಎಷ್ಟನೇ ಕನ್ಸ್ಟ್ರೈಂಟ್, ಆರೆಂಜ್ ಕಲರ್ ಲೈನ್ ಎಷ್ಟನೇ ಕನ್ಸ್ಟ್ರೈಂಟ್? ಬ್ಲೂ ಫಸ್ಟ್ ಸರ್, ಬ್ಲೂ ಆರೆಂಜ್ ಸೆಕೆಂಡ್ ಕನ್ಸ್ಟ್ರೈಂಟ್. ಓಕೆ, ಬ್ಲೂ ಕಲರ್ ಲೈನ್ ಫಸ್ಟ್ ಕನ್ಸ್ಟ್ರೈಂಟ್, ಆರೆಂಜ್ ಕಲರ್ ಲೈನ್ ಸೆಕೆಂಡ್ ಕನ್ಸ್ಟ್ರೈಂಟ್ ಅಲ್ವಾ. ಸೊ ಒಂದ್ ನಿಮಿಷ, ಸೊ ಅದು ನೋಡಿ ಯಾವ ತರ ಅಂತ ಹೇಳ್ಬಿಟ್ಟು. ಓಕೆ, ಸೊ ಬ್ಲೂ ಕಲರ್ ಲೈನ್ ಫಸ್ಟ್ ಕನ್ಸ್ಟ್ರೈಂಟ್ ಅಮ್ಮ. ಸೊ ವರ್ಕಿಂಗ್ ನೋಟ್ ಅಂತ ಹೇಳ್ಬಿಟ್ಟು ತಗೊಳ್ತಿದ್ದೀನಿ. ಕ್ಯಾಲ್ಕುಲೇಷನ್ ಆಫ್ coordinates for corner point J ಅಲ್ವಾ. ಓಕೆ, ಯಾವ್ಯಾವ ಈಕ್ವೇಶನ್ ಆಗಿರೋದು? ಅದು ಬ್ಲೂ ಕಲರ್ ಏನು ಫಸ್ಟ್ ಈಕ್ವೇಶನ್ ಮತ್ತೆ ಆರೆಂಜ್ ಕಲರ್ ಸೆಕೆಂಡ್ ಈಕ್ವೇಶನ್. ಓಕೆ, ಫಸ್ಟ್ ಅಂಡ್ ಸೆಕೆಂಡ್ ಈಕ್ವೇಶನ್ ಹೇಳಮ್ಮ. ಫಸ್ಟ್ ಈಕ್ವೇಶನ್ ಹೇಳಿ. 6x1 plus 6x1 plus okay 4x2 plus 4x2 equals 24. equals to 24. ಓಕೆ, ಇದು ಫಸ್ಟ್ ಈಕ್ವೇಶನ್ ಅಲ್ವಾ. ಸೊ ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಏನಿದೆ? x1 plus x1 plus x1 plus 2x2 2x2 equals 6. equals to 6. equals to 6 ಅಂತ ಇದೆ. ಓಕೆ, ಇದು ಸೆಕೆಂಡ್ ಈಕ್ವೇಶನ್. ಇದು ಸೆಕೆಂಡ್ ಈಕ್ವೇಶನ್. ಓಕೆ, ಸೊ ಈ ಸೆಕೆಂಡ್ ಈಕ್ವೇಶನ್ ಆಗಿದೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಈ ತರ ಸಿಚುವೇಶನ್ಸ್ ಅಲ್ಲಿ ಏನ್ ಮಾಡಬಹುದು ಅನ್ನೋದನ್ನ. ಓಕೆ, ಸೊ ಈಗ ಜನರಲ್ ಆಗಿ ನಾವು ಯಾವ್ದನ್ನಾದ್ರೂ ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯನಾ? No sir. ಓಕೆ, ಸೊ ಇನ್ ಕೇಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಇದ್ರೆ, ಸೊ ನೋಡಿ ಫಸ್ಟ್ ಈಕ್ವೇಶನ್ ನ ಅಬ್ಸರ್ವ್ ಮಾಡಿ. 6x1 plus 4x2 is equal to 24 ಅಂತ ಇದೆ, ಕರೆಕ್ಟ್ ಅಲ್ವಾ. ಸೊ ಅದೇ ತರ ಸೆಕೆಂಡ್ ಈಕ್ವೇಶನ್ ಅಂತ ಹೇಳಿದ್ರೆ x1 plus 2x2 is equal to 6 ಅಂತ ಇದೆ. ಓಕೆ, ಸೊ ಅಕಾರ್ಡಿಂಗ್ ಟು ರೂಲ್, ಇನ್ ಕೇಸ್ ಏನಾದ್ರೂ ನಾವು ಸಿಂಬಲ್ಸ್ ನ ಏನಾದ್ರೂ ಚೇಂಜ್ ಮಾಡ್ಕೊಂಡ್ರೇನು ಸಹ ನಾವು ಜನರಲ್ ಆಗಿ ಸಿಂಬಲ್ಸ್ ನ ಪ್ಲಸ್ ಇದ್ರೆ ಮೈನಸ್ ಅಂತ ಚೇಂಜ್ ಮಾಡ್ಕೊಳ್ತೀವಿ, ಮೈನಸ್ ಇದ್ರೆ ಪ್ಲಸ್ ಅಂತ ಚೇಂಜ್ ಮಾಡ್ಕೊಳ್ತೀವಿ, ಕರೆಕ್ಟ್ ತಾನೆ? ಇಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಸಿಂಬಲ್ ನಾವು ಮೈನಸ್ ಅಂತ ಹೇಳ್ಬಿಟ್ಟು ಹಾಕೊಳ್ತೀವಿ ಅಲ್ವಾ. ಸೊ ಅದೇ ತರ ಇಲ್ಲಿ ಪ್ಲಸ್ ಇದೆ, ಏನ್ ಚೇಂಜ್ ಮಾಡ್ಬೇಕು? Minus sir. ಮೈನಸ್ ಅಂತ ಚೇಂಜ್ ಮಾಡ್ಬೇಕು, ಇದು ರೂಲ್. ಸೊ ಅಕಾರ್ಡಿಂಗ್ ಟು ದಿಸ್ ಪ್ಲಸ್ ಇದೆ, Minus. ಚೇಂಜ್ ಮಾಡ್ಕೋಬೇಕು. ಸೊ ಈ ತರ ನಾವು ಪ್ಲಸ್ ಮತ್ತೆ ಮೈನಸ್ ಸಿಂಬಲ್ಸ್ ನ ಚೇಂಜ್ ಮಾಡ್ಕೊಂಡ್ರೆ ಯಾವ್ದಾದ್ರು ಒಂದು ವೇರಿಯೇಬಲ್ ನಾವು ಕ್ಯಾನ್ಸಲ್ ಮಾಡ್ಲೇಬೇಕು. ಈಗ ಈ ಫಸ್ಟ್ ಈಕ್ವೇಶನ್ ಇಂದ ಸೆಕೆಂಡ್ ಈಕ್ವೇಶನ್, ಅದು x1 ಆದ್ರೂ ಆಗ್ಲಿ x2 ಆದ್ರೂ ಆಗ್ಲಿ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿದ್ರೆ ಈ x1 ಅಂತ ಏನಿದೆ ಅದು 6x1 ಆಗಿದ್ರೆ ನಾವು ಕ್ಯಾನ್ಸಲ್ ಮಾಡ್ಬೋದಾಗಿತ್ತಾ? Yes sir. ಅದೇ ತರಾನೇ ಇಲ್ಲಿ 2x1 ಸಾರಿ 4x2 ಮತ್ತೆ 2x2 ಅಂತ ಹೇಳ್ಬಿಟ್ಟು ಇದೆ. ಈಗ ಈ ಸಿಚುವೇಶನ್ ಅಲ್ಲಿ ನಾವು ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿದ್ರೆ ಈ 2 ಅನ್ನೋದು 4 ಗೆ ಕನ್ವರ್ಟ್ ಮಾಡ್ಬೇಕಾಗಿತ್ತಾ? Yes sir. ಅದು ಕನ್ವರ್ಟ್ ಆದ್ರೆ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆ, ಸೊ ಈಗ ನಾವು ಏನ್ ಮಾಡ್ಕೋಬಹುದು ಅಂತ ಆದ್ರೆ, ಒಂದು ಇಲ್ಲಿ 6 ಅಂತ ಮಾಡ್ಕೋಬೇಕು ಅಥವಾ 2 ನ ನಾವು 4 ಅಂತ ಮಾಡ್ಕೋಬೇಕು ಅಲ್ವಾ. ಸೊ ಅದನ್ನ ಯಾವ ತರ ಮಾಡ್ಕೋಬಹುದು? ಸೊ ನೀವೇ ಹೇಳಿ, ಯಾವ ಆಪ್ಷನ್ ತಗೊಳ್ಳೋಣ? x1 ಇರೋದನ್ನ ಇಲ್ಲ 2 into 1 ಮಾಡ್ಬೇಕು ಸರ್, ಸೆಕೆಂಡ್ ಈಕ್ವೇಶನ್ into 6 ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು ಸರ್. ಒಂದ್ ನಿಮಿಷ,
ಸೊ ಈಗ ನಾವು ಜಸ್ಟ್ ಒಂದು ಈಕ್ವೇಶನ್ ನ ಮಾತ್ರ ಕನ್ವರ್ಟ್ ಮಾಡ್ಕೊಳ್ಳೋಣ. ಅದು ಎಲ್ಲಾ ಈಕ್ವೇಶನ್ಸ್ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕ್ಯಾಲ್ಕುಲೇಷನ್ಸ್ಗೆ, ನಿಮ್ಗೂ ಅಷ್ಟೇ ಸ್ವಲ್ಪ ಕಷ್ಟ ಆಗುತ್ತೆ, ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಓಕೆ, ಸೊ ಈಗ ಜಸ್ಟ್ ಒನ್ ಈಕ್ವೇಶನ್ ನ ಮಾತ್ರ ನಾವು ಕನ್ವರ್ಟ್ ಮಾಡ್ಕೊಂಡು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಣ. ಅದನ್ನ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ಈಗ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿದ್ರೆ ಈ x1 ಬಂದ್ಬಿಟ್ಟು 6x1 ಆಗ್ಬೇಕು, ರೈಟ್? Yes, sir. If you want to cancel the x2 variable, this 2x2 ಬಂದ್ಬಿಟ್ಟು 4x2 ಆಗಬೇಕು. ಹಾಗಾಗಿ ನಾವು ಈಗ 6x1 ಮಾಡ್ಕೊಳ್ಳೋಣ ಅಥವಾ ಈ 2 ನ 4x1 ಮಾಡ್ಕೊಳ್ಳೋಣ. ಆಪ್ಷನ್ ನಿಮಗೆ 6x1 ಮಾಡ್ಕೊಳ್ಳೋಣ. 6x1 ಮಾಡ್ಕೊಳ್ಳೋಣ. Yes, sir. ಓಕೆ, Yes, sir. ಸೊ 6x1 ಮಾಡ್ಕೊಳ್ಳೋಣ. ಬಟ್ ನೀವು ಎಕ್ಸಾಮ್ ಅಲ್ಲಿ ಅಥವಾ ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಯಾವ್ದು ಚಿಕ್ಕ ಚಿಕ್ಕ ನಂಬರ್ ಇರುತ್ತೋ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ದೊಡ್ಡ ದೊಡ್ಡ ನಂಬರ್ನ ನೀವು ಕನ್ವರ್ಟ್ ಮಾಡ್ಕೊಂಡ್ರೆ ಮೈನಸ್ ಫಿಗರ್ಸ್ ಬರೋದು ಜಾಸ್ತಿ ಇರುತ್ತೆ. ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಈಗ ನೀವು 6x1 ಅಂತ ಹೇಳಿದೀರಾ, ನಾನು 6x1 ಮಾಡಿ ತೋರಿಸ್ತೀನಿ. ನೀವು ಕ್ಯಾಲ್ಕುಲೇಷನ್ ಬುಕ್ಕರ್ ಬರ್ಕೊಡ್ತೀರಲ್ವಾ, ನೀವು 2x1 ನ 4x1 ನ ಕನ್ವರ್ಟ್ ಆಗಿ ಮಾಡಿ ನೋಡಿ. ಓಕೆ, ಒಂದ್ಸರಿ ಗೊತ್ತಾಗುತ್ತೆ ನಿಮ್ಗೆ. ಓಕೆ ಓಕೆ, ಸೊ ಈಗ ಫಸ್ಟ್ ಈಕ್ವೇಶನ್ ನಾನು ಆಸ್ ಇಟ್ ಈಸ್ ಬರ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅದು ಕನ್ವರ್ಟ್ ಮಾಡಿಲ್ಲ ನಾನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ. ಈಗ ಇದು x1 ಬಂದ್ಬಿಟ್ಟು 6x1 ಆಗ್ಬೇಕು ಅಂತ ಹೇಳಿದ್ರೆ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕು ನಾನು? 6 ಇಂದ 6 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ನ ಹಾಕೊಳ್ತಾ ಇದ್ದೀನಿ. ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕು? 6 ಮಲ್ಟಿಪ್ಲೈ ಮಾಡ್ಬೇಕು. ಸೆಕೆಂಡ್ ಈಕ್ವೇಶನ್ ಈ 6 ಇಂದ ಮಲ್ಟಿಪ್ಲೈ ಏನಾದ್ರು ಮಾಡಿದ್ರೆ ನನಗೆ ಇದು 6 ಇಂಟು x1 ಏನಾಗುತ್ತೆ? 6x1 ಆಗುತ್ತಾ? ಓಕೆ, 6x1 ಆಗಿದೆ. ಈಗ 6 ಇಂಟು x1 6x1 ಆಗಿದೆ. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹಾಕೊಳ್ತಿದ್ದೀನಿ, ಸೇಮ್ ಆಸ್ ಇಟ್ ಈಸ್. ನೆಕ್ಸ್ಟ್ ಈಗ 2 ಇಂಟು x2 ಇಂಟು 6 ಎಷ್ಟಾಗುತ್ತೆ? 12x2 ಫಸ್ಟ್ 12 ಆಗುತ್ತೆ. ಸೊ 12x2 ಆಗುತ್ತೆ. ಆಯ್ತಾ? ಸೊ ನೆಕ್ಸ್ಟ್ ಇಸ್ ಈಕ್ವಲ್ ಟು 6 ಇದೆ, ಇಲ್ಲೂ 6 ಇದೆ. 6 ಇಂಟು 6 36 ಆಯ್ತು. ಓಕೆ, ಸೊ ನೋಡಿ ಬಿಗ್ ನಂಬರ್ಸ್ ನಾವು ಏನಾದ್ರು ಕನ್ವರ್ಟ್ ಮಾಡ್ಕೊಂಡ್ರೆ ಈ ತರ ಮೈನಸ್ ವ್ಯಾಲ್ಯೂಸ್ ಬರೋದು ಜಾಸ್ತಿ ಇರುತ್ತೆ. ಅದೇ ನಾವು 2 ನ 4 ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಈಸಿಯಾಗಿ ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬಹುದಾಗಿತ್ತು. ಓಕೆ, ಯಾಕಂದ್ರೆ ಸ್ಮಾಲ್ ನಂಬರ್ಸ್ ಬರುತ್ತೆ, ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ, ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ ಈಗ ಏನು ಪ್ರಾಬ್ಲಮ್ ಇಲ್ಲ, ನಾವು ಮಾಡಿ ನೋಡೋಣ. ಓಕೆ, ಸೊ ನೀವು ಹೇಳಿರೋ ಪ್ರಕಾರ. ಓಕೆ, ಈಗ ಇಷ್ಟು ಕ್ಲಿಯರ್ ಆಯ್ತಲ್ವಾ? ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದೀವಿ, ಜಸ್ಟ್ ಕನ್ವರ್ಟ್ ಮಾಡ್ಕೊಂಡಿದೀವಿ ಅಷ್ಟೇ ಈಕ್ವೇಶನ್ ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ. ಈಗ ಪ್ಲಸ್ ಇರೋದು ಮೈನಸ್ ಆಗ್ತಾರ ಕ್ಯಾನ್ಸಲ್ ಮಾಡ್ಬೋದು ತಾನೆ? ಈ 6x1 ಮತ್ತೆ ಈ 6x1 Yes, sir. ಯಾವಾಗ ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ನಾವು ಸಿಂಬಲ್ಸ್ ನ ಚೇಂಜ್ ಮಾಡಬೇಕು. ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಯಾವ ಸಿಂಬಲ್ ಇರುತ್ತೆ? ಮೈನಸ್ ಸಿಂಬಲ್. ಸೊ ಇಲ್ಲಿ ಅಂದ್ರೆ ಏನಿಲ್ಲ ಅಂದ್ರೆ ಯಾವ ಸಿಂಬಲ್ ಇರುತ್ತೆ ಅಂದ್ರೆ ಪ್ಲಸ್ ಇರುತ್ತೆ, ನಾವು ಅದನ್ನ ಮೈನಸ್ ಮಾಡ್ಕೊಳ್ತಿದೀವಿ. ಓಕೆ, ಸೊ ಅದೇ ರೀತಿ ಇಲ್ಲಿ ಪ್ಲಸ್ ಇದೆ, ಏನ್ ಮಾಡ್ಕೋಬೇಕು? ಮೈನಸ್ ಮಾಡ್ಕೊಳ್ತಿದೀವಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಏನ್ ಮಾಡ್ಕೋಬೇಕು? ಮೈನಸ್ ಮಾಡ್ಕೋಬೇಕು. ಓಕೆ, ಸೊ ಜಸ್ಟ್ ಟೆಲ್ ಮಿ ದ ಆನ್ಸರ್ಸ್. ಓಕೆ, ಈ 6x1 ಮತ್ತೆ ಮೈನಸ್ 6x1 ನ ಕ್ಯಾನ್ಸಲ್ ಮಾಡ್ಬೋದಾ? ಓಕೆ, ಕ್ಯಾನ್ಸಲ್ ಮಾಡಿದೀವಿ. ಸೊ ಕ್ಯಾನ್ಸಲ್ ಮಾಡಿದಾದ್ಮೇಲೆ ರಿಮೈನಿಂಗ್ ನಮ್ಗೆ ಏನಿರುತ್ತೆ? ಈಗ ಪ್ಲಸ್ 4x2 ಮೈನಸ್ 12x2 minus 8x2 ಮೈನಸ್ 8. ಮೈನಸ್ ಯಾಕೆ ಹಾಕೊಂಡ್ರಿ? ಅದು ಗ್ರೇಟರ್ ನಂಬರ್ ಯಾವ್ದಿದೆಯೋ ಅದನ್ನ ಹಾಕೊಳ್ತಿದೀವಿ. ಇಲ್ಲಿ ನಾವು ಮಾಡಿದ್ರೆ ನಾವು ಮೈನಸ್ ಬರೋದು. ಓಕೆ, ಸೊ ಮೈನಸ್ 8 ಎಷ್ಟು ಬರುತ್ತೆ? x2 ಬರುತ್ತೆ. ಕರೆಕ್ಟ್ ಅಲ್ವಾ? x2. ಓಕೆ, ಈಗ 24 ಮೈನಸ್ 12 ಅಂತ 12 ಕರೆಕ್ಟ್ ಅಲ್ವಾ? ಓಕೆ, ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡೋಣವಾ? ಸಿಂಪ್ಲಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ x2 is equal to minus 12 divided by 8. ಸೊ ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ಬೋದಲ್ವಾ? ಓಕೆ, ಮೈನಸ್ ನ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ, ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಅದೇ ತರನೇ ಈ ಮೈನಸ್ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಜಸ್ಟ್ ನಮ್ಗೆ ರಿಮೈನಿಂಗ್ ಇನ್ಫಾರ್ಮೇಶನ್ ಏನಿರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ is equal to 12 by
12/8. ಈಗ ಇದನ್ನು ನಾವು ಸಿಂಪ್ಲಿಫಿಕೇಶನ್ ಏನಾದ್ರು ಮಾಡ್ಕೊಂಡ್ಬಿಟ್ರೆ ದಟ್ ಈಸ್ 1.5 sir. ಟು 1. 1.5. ಓಕೆ, ಸೊ 1.5 ಬಂತು. ಕರೆಕ್ಟ್ ಆಗಿ ಬಂದಿದ್ಯಾ ನೋಡಿ. x2 ವ್ಯಾಲ್ಯೂ 1.5 ಈ ಇಕ್ವೇಶನ್ಗೆ Sir. ಯಾವ Yes, ಒಂದು sir, correct. ಓಕೆ ಜೆ ಅನ್ನೋ ಕಾರ್ನರ್ ಪಾಯಿಂಟ್ಗೆ x2 ವ್ಯಾಲ್ಯೂ ಬಂದ್ಬಿಟ್ಟು 1.5. ಇನ್ ಕೇಸ್ ಏನಾದ್ರು 1.3 ಅಂತ ಏನಾದ್ರು ಇದ್ದಿದ್ರೆ ನಾವು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಐಡೆಂಟಿಫೈ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಟ್ ಈ ಕ್ಯಾಲ್ಕುಲೇಷನ್ಸ್ ಏನಾದ್ರು ಮಾಡ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ. ಓಕೆ, ನಾವು ಜಸ್ಟ್ substitute this x2 is equal to 1.5 value to the above equation to get x1 value. ಓಕೆ, ಸೊ ಈಗ ಎರಡು ಈಕ್ವೇಶನ್ ಅಲ್ಲಿ ಯಾವ್ದನ್ನ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಾ? First equation, sir. ಫಸ್ಟ್ ಈಕ್ವೇಶನ್ ತಗೊಳ್ತೀರಾ? ಓಕೆ, ಫಸ್ಟ್ ಈಕ್ವೇಶನ್ ತಗೊಳ್ಳಿ. ಓಕೆ, ಈಗ x2 ವ್ಯಾಲ್ಯೂ ಬಂದಿದೆ ನಮಗೆ. x1 ವ್ಯಾಲ್ಯೂ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 6x1 ಪ್ಲಸ್ 4 x2 ವ್ಯಾಲ್ಯೂ ಏನು? 1.5. 1.5 equal to 24. Next 6x1 plus 4 into 1.5. 6. 6 is equal to 24. Next 6x1 is equal to 24 minus 6 alva. Next 6x1 Yes, sir. is equal to 24 minus 6 18. Now just x1 is equal to 18 divided by 6. x1 is equal to 3. x1 value ಏನು ಬಂದಿದೆ? 3 ಬಂದಿದೆ. x1 value is 3 and x2 value 1.5. ಕರೆಕ್ಟ್ ಆಗಿ ಬಂದಿದ್ಯಾ? Yes, Yes, sir. sir. ಓಕೆ, Yes, sir. ಜೆ ಅನ್ನೋದಕ್ಕೆ x1 ವ್ಯಾಲ್ಯೂ ಬಂದ್ಬಿಟ್ಟು 3 ಬಂದಿದೆ, x2 ವ್ಯಾಲ್ಯೂ ಬಂದ್ಬಿಟ್ಟು 1.5 ಬಂದಿದೆ. ಇದೇ ತರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಈಕ್ವೇಶನ್ ನಾವು ಕ್ಯಾನ್ಸಲ್ ಆಗೋ ತರ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಓಕೆ, ಸೊ ಇಷ್ಟು ಕ್ಲಿಯರ್ ಆಯ್ತಾ? Yes, sir. ನೆಕ್ಸ್ಟ್ ನೀವು ಇನ್ನ ಎರಡು ಈಕ್ವೇಶನ್ ಗೆ Yes, sir. ಟ್ರೈ ಮಾಡಿ ನೋಡಿ. ಓಕೆ, ಮಾಡಿದ್ದೀನಿ sir. ಮಾಡಿದೀರಾ? Yes, sir. ಸೊ ಇನ್ನೊಂದು ಏನಂತ ಹೇಳಿದ್ರೆ ಈ ಎರಡು ಈಕ್ವೇಶನ್ ಅಲ್ಲಿ ಡೈರೆಕ್ಟ್ ಆಗಿ ನೋಡಿ, ಈ ಐ ಅಂತ ತಗೊಳ್ತೀವಿ ಅನ್ಕೊಳ್ಳಿ. ಇಲ್ಲೊಂದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದೆ ನಮ್ಗೆ. ಓಕೆ, ಸೊ ಐ ಅಂತ ಅಲ್ವಾ? ಸೊ ಈಗ ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಗೆ ಯಾವ ಈಕ್ವೇಶನ್ಸ್ ಬಂದ್ಬಿಟ್ಟು ಜಾಯಿನ್ ಆಗಿದೆ? ಬ್ಲಾಕ್ ಕಲರ್ ಲೈನ್ ಮತ್ತೆ ಆರೆಂಜ್ ಕಲರ್ ಲೈನ್ ಅಲ್ವಾ? Black and orange. ಬ್ಲಾಕ್ ಅಂಡ್ ಆರೆಂಜ್. ಈಗ ಆರೆಂಜ್ ಕಲರ್ ಲೈನ್ ಬಂದ್ಬಿಟ್ಟು ಈಕ್ವೇಶನ್ ನಂಬರ್ 2 ಅಲ್ವಾ? ಸೊ ಅದೇ Yes, sir. ತರ ಬ್ಲಾಕ್ ಕಲರ್ ಲೈನ್ ಬಂದ್ಬಿಟ್ಟು ಈಕ್ವೇಶನ್ ನಂಬರ್ 4 ಅಲ್ವಾ? ಸೊ ಇಲ್ಲಿ ಡೈರೆಕ್ಟ್ ಆಗಿ ನೋಡಿ, ಫೋರ್ತ್ ಈಕ್ವೇಶನ್ ಬಂದ್ಬಿಟ್ಟು x2 is equal to 2 ಅಂತ ಕೊಟ್ಬಿಟ್ಟಿದ್ದಾನೆ. Yes, sir. ಜಸ್ಟ್ ನಾವು ಈ ಈಕ್ವೇಶನ್ಗೆ x2 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಮತ್ತೆ ಅದನ್ನ ನಾವು ಈ ತರ ಮಾಡಂಗಿಲ್ಲ. ಯಾಕೆ ಗೊತ್ತಾ? ಸೊ ಅಲ್ಲಿ ಡೈರೆಕ್ಟ್ ಆಗಿ x2 ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ ಅಲ್ವಾ? ಸೊ x2 ವ್ಯಾಲ್ಯೂ ನಮ್ಗೆ ಗೊತ್ತಾದ್ಮೇಲೆ ನಾವ್ ಏನ್ ಮಾಡ್ತೀವಿ? ಜಸ್ಟ್ ಯಾವ್ದಾದ್ರು ಈಕ್ವೇಶನ್ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅಲ್ಲಿ ಇರೋ ಈಕ್ವೇಶನ್ ಆ ಒಂದು ಆರೆಂಜ್ ಕಲರ್ ಈಕ್ವೇಶನ್ ಅಲ್ವಾ? ಆರೆಂಜ್ ಕಲರ್ ಲೈನ್ ಈಕ್ವೇಶನ್ ಸೆಕೆಂಡ್ ಈಕ್ವೇಶನ್, ಅದಕ್ಕೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಕರೆಕ್ಟ್ ಆಗಿ ನಿಮ್ಗೆ ವ್ಯಾಲ್ಯೂಸ್ ಬರುತ್ತೆ. x1 ವ್ಯಾಲ್ಯೂ ಯಾವ್ದು, x2 ವ್ಯಾಲ್ಯೂ. ಇಲ್ಲಾಂದ್ರೆ ಮಾಡಿಸ್ಬೇಕಾ? ಮಾಡ್ತೀವಿ sir. ಓಕೆ, ಸೊ ಜಸ್ಟ್ ನೋಡಿ. ಫಾರ್ ಎಕ್ಸಾಂಪಲ್ ಯಾವ ಈಕ್ವೇಶನ್ ಮಾಡೋಣವಾ? ಎಚ್ ಮಾಡೋಣವಾ ಇಲ್ಲ ಅಥವಾ ಐ ಮಾಡೋಣವಾ? ಯಾವ ಈಕ್ವೇಶನ್ ಮಾಡೋಣ? I ಮಾಡಿ sir. ಓಕೆ, ನಾವೇ ಮಾಡ್ತೀವಿ sir. ಓಕೆ ಮಾಡ್ರಮ್ಮ, ಮಾಡಿ. ನಾನು ಇದೊಂದನ್ನ ತೋರಿಸ್ಕೊಡ್ತೀನಿ ಆಯ್ತಾ? ಸೊ 5 ಮಾತ್ರ ತೋರಿಸ್ಕೊಡ್ತೀನಿ, ನೀವು ಇದು ಎಚ್ದು ಮಾಡಿ. ಓಕೆ, ಈಗ ಐ ಈಕ್ವೇಶನ್ಗೆ ಯಾವ ಕಲರ್ ಕನ್ಸ್ಟೆಂಟ್ ಜಾಯ್ನ್ ಆಗಿದೆ? Orange and black. ಆರೆಂಜ್ ಕಲರ್ Second and fourth. ಓಕೆ, ಸೆಕೆಂಡ್ ಅಂಡ್ ಫೋರ್ತ್ ಈಕ್ವೇಶನ್ ನಮ್ಗೆ ಅಂದ್ರೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಗಿದೆ. ಓಕೆ, ಸೊ ಈಗ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ x1 ಅಂಡ್ x2 ಫಾರ್ ಕಾರ್ನರ್ ಪಾಯಿಂಟ್ ಯಾವ್ದು ಮಾದು? ಐ ಅಲ್ವಾ? I. ಓಕೆ, ಸೊ ಈಗ Yes, sir. ಯಾವ ಈಕ್ವೇಶನ್ ಜಾಯ್ನ್ ಆಗಿರೋದು? ಸೆಕೆಂಡ್ ಈಕ್ವೇಶನ್ ಮತ್ತೆ 2 and ಫೋರ್ತ್ 4. ಈಕ್ವೇಶನ್ 1, ಅಲ್ವಾ? 4. ಸೊ ಈಗ ಸೆಕೆಂಡ್ Fourth ಈಕ್ವೇಶನ್ equation. ಯಾವ್ದು ಅಂತ?
ಸೆಕೆಂಡ್ ಇಕ್ವೇಶನ್ x1 plus 2x2 x1 plus 2x2 equals to 6. is equal to 6. Yes, sir. ಓಕೆ, ಇದು ಯಾವ ಇಕ್ವೇಶನ್? ಸೆಕೆಂಡ್ ಇಕ್ವೇಶನ್. ಅದೇ ತರ ಫೋರ್ತ್ ಇಕ್ವೇಶನ್ ಏನ್ ಕೊಟ್ಟಿದ್ದಾರೆ? x2 Is equal to 2. ಇದು ಫೋರ್ತ್ ಇಕ್ವೇಶನ್ ಅಲ್ವಾ? ಸೊ ಇದು ಫೋರ್ತ್ ಇಕ್ವೇಶನ್. ಈಗ ನಾವು ಕ್ಯಾನ್ಸಲೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಡೈರೆಕ್ಟ್ ಆಗಿ ನಮ್ಗೆ x2 ವ್ಯಾಲ್ಯೂ ಇಲ್ಲಿ ಕೊಟ್ಬಿಟ್ಟಿದ್ದಾನೆ. ಓಕೆ, ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಸಿ, ಜಸ್ಟ್ ಸಬ್ಸ್ಟಿಟ್ಯೂಟ್ ದ x2 is equal to 2. ಸೊ x2 ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾವು ಅದನ್ನ ಈ ಫಸ್ಟ್ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಅಷ್ಟೇ. ಓಕೆ, ದೆನ್ ಯು ವಿಲ್ ಗೆಟ್ x1 ವ್ಯಾಲ್ಯೂ. ಜಸ್ಟ್ ಸಬ್ಸ್ಟಿಟ್ಯೂಟ್ x2 is equal to 2 ವ್ಯಾಲ್ಯೂ ಟು ಗೆಟ್ x1 ವ್ಯಾಲ್ಯೂ. ಓಕೆ, ಯಾವ್ದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಈಕ್ವೇಶನ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಯಾಕಂದ್ರೆ ಇರೋದು ಅದು ಒಂದೇ. ಓಕೆ, ಸೊ ಈಗ x2 ವ್ಯಾಲ್ಯೂ ಬಂದ್ಬಿಟ್ಟು 2 ಅಂತ ಬಂದಿದೆ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. x1 ಪ್ಲಸ್ 2 ಇಂಟು x2 ವ್ಯಾಲ್ಯೂ ಏನು? 2 is equal to 6 ಅಲ್ವಾ? ಸೊ ಈಗ x1 ಪ್ಲಸ್ 2 ಇಂಟು 2 4 is equal to 6 ಅಂತ ಆದ್ರೆ, ನೆಕ್ಸ್ಟ್ x1 is equal to 6 minus 4. ನೆಕ್ಸ್ಟ್ x1 is equal to 2. x1 ವ್ಯಾಲ್ಯೂ ಏನು? 2 ಬಂದಿದೆ. ಸೊ ಈ ಕಾರ್ನರ್ ಪಾಯಿಂಟ್ ಐ ಗೆ x1 ವ್ಯಾಲ್ಯೂನು 2, x2 ವ್ಯಾಲ್ಯೂನು 2 ಕರೆಕ್ಟ್ ಆಗಿ ಬಂದಿದ್ಯಾ? Yes, sir. ನೋಡಿ, ಎಚ್ ಗಲ್ವಾ ಮಾಡಿದ್ದು. ಓಕೆ, ಈ ಕಾರ್ನರ್ ಪಾಯಿಂಟ್ ನೋಡಿ x1 ವ್ಯಾಲ್ಯೂನು 2, x2 ವ್ಯಾಲ್ಯೂ ಆಲ್ಸೋ 2. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲೂ ಬೇಕಾದ್ರೆ ನೋಡ್ಕೊಳ್ಳಿ ಯಾವ ಕಾರ್ನರ್ ಪಾಯಿಂಟ್ ಮಾಡಿದ್ದು? ಐ ಅಲ್ವಾ? ಓಕೆ, x1 ವ್ಯಾಲ್ಯೂನು 2 ಬಂದಿದೆ, x2 ವ್ಯಾಲ್ಯೂನು 2 ಬಂದಿದೆ. ಅದೇ ತರ ಎಚ್ ಗೆ ಮಾಡಿ. ಓಕೆ, ಡೆಫಿನೆಟ್ಲಿ ಯು ವಿಲ್ ಗೆಟ್ ದ x1 ವ್ಯಾಲ್ಯೂ ಆಸ್ 1 ಅಂಡ್ x2 ವ್ಯಾಲ್ಯೂ ಆಸ್ 2. ಓಕೆ, ಸೊ ಟ್ರೈ ಮಾಡಿ ನೋಡಿ ಆದಷ್ಟು. ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್ ಕೇಳಬಹುದು.